ಸ್ವಾಮೀಜಿ ಅವರಿಗೆ ವಿಷ ಪ್ರಾಶನ ಮಾಡಿಸಿದಾರ ಅಂತ ಅರವಿಂದ್ ಬೆಲ್ಲದವರು ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ ಸರ್. ಏನ್ ಸರ್ ಏನು ನನಗೆ ಗೊತ್ತಿಲ್ಲರಪ್ಪ, ಒಟ್ಟಾರೆ ನನಗೆ ಅದು ಏನೂ ಮಾಹಿತಿ ಇಲ್ಲ. ಸ್ವಾಮೀಜಿ ಅವ್ರಿಗೆ ಅವ್ರು ನೋಡ್ರಿ, ಆ ಗುರುಗಳು ಇಟ್ಟು ಹಗಲ ರಾತ್ರಿ ಸಮುದಾಯ ಸಲುವಾಗಿ ಹಗಲ ರಾತ್ರಿ ಮಠ ಬಿಟ್ಟು ಸಾಮಾನ್ಯ ಒಬ್ಬ ಸಮುದಾಯದ ಒಬ್ಬ ಸಾಮಾನ್ಯ ಬಡವನ ಮನೆಯಾಗಿದ್ದು ಒಂದು ಸಂಘಟನೆ ಮಾಡಿ ಎಲ್ಲ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಡಬೇಕಂತ ಹೋರಾಟ ಮಾಡಕತ್ತಾರೆ. ಅವ್ರನ್ನ ಇದನ್ನು ಏನಿದೆ ಇದು ಹೆಂಗಲ್ಲ, ಇಲ್ಲಿ ನಮ್ಮಲ್ಲಿ ಇರುವಂಥ ಕೆಲವೊಂದು ಅಯೋಗ್ಯರು ಅವ್ರ ಅವ್ರ ಹೆಸರು ತೊಗೋಬಾರ್ದು ಅಂತ ಹೇಳ್ಯಾರಿ. ನಮ್ಮ ಹಿರಿಯರು ಅಯೋಗ್ಯರು ಹೊಲಸು ಮಂದಿದು ಮಾತಾಡಬಾರ್ದಾರ. ಅದಕ್ಕೆ ಯಾರು ಮಠದ ಪೀಠಕ್ಕೆ ಬೀಗ ಹಾಕ್ಯಾರ, ದೇವಸ್ಥಾನದ ರೊಕ್ಕ ತಿಂದಾರ, ತಮ್ಮ ಜಗಳ ಸಲುವಾಗಿ ದೇವಸ್ಥಾನಕ್ಕೆ ಬಾಗಿಲ ಬಂದ್ ಮಾಡ್ಯಾರ. ನೋಡ್ತೀರಿ, ನಾ ಇವತ್ತೇ ಭವಿಷ್ಯ ಹೇಳ್ತೀನಿ, ಪವಿತ್ರ ಕ್ಷೇತ್ರ ಇನ್ನು 5-10 ವರ್ಷ ಅವ್ರ ಮನೆಗೆ ಬೀಗ ಆಗ್ತೈತೆ. ಅದು ಯಾರು ಮಾಡ್ತಾರೋ ಅವ್ರಿಗೆ ಹಾಗೆ ಆಗ್ತೈತಿ. ನೋಡ್ರಿ, ನಾವು ಮಠದ ರೊಕ್ಕ ತಿನ್ನಬಾರ್ದು. ದೇವಸ್ಥಾನ ನಾನು 30 ವರ್ಷದಿಂದ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರು. ಇನ್ನು ಗುರುಗಳ ಮುಂದೆ ಹೇಳಿದೆ, 1 ಕೋಟಿ ರೂಪಾಯಿ ಇದ್ದಿದ್ದು ಆಸ್ತಿ ಇವತ್ತು 350 ಕೋಟಿ ರೂಪಾಯಿ ಆಸ್ತಿ ನಾವು ಮಾಡೀವಿ. ಏನು ವ್ಯಾಲ್ಯೂಯೇಷನ್ ಇವತ್ತು, ಅವತ್ತು 1 ಕೋಟಿ ಇತ್ತು ನಾ ಅಧ್ಯಕ್ಷ ಆಗ. ಇವತ್ತು ನನಗೆಲ್ಲ ದೇವ್ರು ಚಲೋ ಮಾಡ್ಯಾನಿಲ್ಲ. ನಾನು ಏನು ಒಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗಿರ್ಲಿಕ್ಕಿಲ್ಲ. ಭ್ರಷ್ಟ ಯಡಿಯೂರಪ್ಪನ ಕೈಯಾಗ ಮಂತ್ರಿ ಆಗಬಾರ್ದತ್ತು. ಅದು ನಾನು ದೇವ್ರು ನಡೆಸ್ಯಾನ. ಅದಕ್ಕೆ ನನಗೇನೂ ಆಗ್ಯಲ್ಲ. ಯಾಕೆ ಆಗ್ಯಲ್ಲ ಅಂದ್ರೆ ನಾ ಏನೋ ಅಲ್ಲಿ ದೇವಸ್ಥಾನ ಇನ್ನೂ ನಾನೇ ರೊಕ್ಕ ಹಾಕಿ ಬರ್ತೀನಿ, ಅಲ್ಲಿ ರೊಕ್ಕ ತಿನ್ನೋದಿಲ್ಲ. ಅದಕ್ಕೆ ನಾನು ಚಲೋ ಆಗೈತಿ. ಈ ಮಠಗಳು ಮಂದಿರಗಳು ತಿಂದವ್ರು ಹಂಗೆ ಉಳಿತಾರೆ ಹೇಳ್ರಿ. ನೋಡೋಣ, ನೆಟ್ಟಿಗಿದ್ದ ಪಾಪ ಯಾವುದೇ ಬಡವನ ಕಣ್ಣೀರಿನ ರೊಕ್ಕ ತಿಂದರೆ ಉಳಿದಿಲ್ಲ. ಇನ್ನು ಮಠ ಮಾನ್ಯಗಳು ಜನ ಭಕ್ತಿದಿಂದ ಅಲ್ಲಿ ರೊಕ್ಕ ಕೊಟ್ಟಿರ್ತಾರೆ. ಈಗ ಅಧ್ಯಕ್ಷನ ಹಿಟ್ಲರ್ ದರ್ಬಾರ್ ರೀತಿ ಮಾತಾಡ್ತಾನೆ ಅಧ್ಯಕ್ಷ. ಏನು ಸರ್ ಸಮುದಾಯ ಎಲ್ಲಿದೆ, ಅಧ್ಯಕ್ಷರು ಎಷ್ಟು ಮಂದಿ ಇದ್ದಾರೆ? ಅದನ್ನು ನೀವೇ ಬರೀ ಹಿಟ್ಲರ್ ಹಂಗೆ ಮಾತಾಡ್ತಾನೋ, ಮುಸೋಲಿನಿ ಹಂಗೆ ಮಾತಾಡ್ತಾನೋ, ಇಂದಿರಾ ಗಾಂಧಿ ಹಂಗೆ ಮಾತಾಡ್ತಾನೋ, ನೀವು ಬರ್ರಿ.